ನಮಸ್ತೆ ಇವ್ರು ಅಪ್ಪ ತರ ಅಂತ. ಅಯ್ಯೋ ಅವ್ಳಿಗೆ ಹೇಳಕ್ ಮಾತಾಡ್ತದೇನ್ರಿ ಮಾತಾಡಿ. ಏನು ಏನು ಕೂತ್ಕೊಂಡಾಗ ನನ್ನ ತರನೇ ಅಂತಾನೆ ಅನ್ನಿಸ್ತಾಳೆ. ಯಾರ ತರ ಇದ್ದಾಳೆ ಅಂತ ಅಂದ್ಬಿಟ್ಟು ನೀವೇ ಕಮೆಂಟ್ ಮಾಡಬೇಕು. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ. ಆ್ಯಕ್ಚುಲಿ ಇವತ್ತು ವಿಡಿಯೋ ಮಾಡ್ತಾ ಇರೋ ಕಾರಣ ಏನಪ್ಪ ಅಂತಂದರೆ ಮೋಸ್ಟ್ ರಿಕ್ವೆಸ್ಟೆಡ್ ನನ್ನ ಮಗಳದ್ದು ಫೇಸ್ ರಿವೀಲ್ ಮಾಡಬೇಕಾಗಿತ್ತು. ಆ ಒಂದು ವ್ಲಾಗ್ನ ಇವತ್ತು ಮಾಡ್ತಾ ಇದ್ದೀನಿ. ಅವಳಿಗೆ 3 ಕಂಪ್ಲೀಟ್ ಆಗಿ 4ಗೆ ಬಿದ್ದಿದೆ. ನಾನು ಹೇಳಿದ ಟೈಮ್ಗೆ ಕರೆಕ್ಟಾಗಿ ಮಾಡ್ತಾ ಇದ್ದೀನಿ. ಅವಳ ಫೇಸ್ನ ಇವಾಗ ತೋರಿಸ್ತೀನಿ ನೋಡಿ. ತೋರಿಸ್ಬಿಡ್ರಿ ಫೇಸ್ನ. ಹಾಯ್ ಮಾಡ ಮಗಳ, ಹಾಯ್ ಹಾಯ್ ಮಾಡೋರ್ಗೆ ಹಾಯ್ ಕುಡಿಲಿ. ಈಗ ಇಟ್ಕೊಂಡು ನಮಸ್ತೆ ಮಾಡಿ ಹಿಂಗೆ ನಮಸ್ತೆ ಹಾಯ್ ಮಾಡಿ ಹಿಂಗೆ ಹಾಯ್ ಅಂತ ಹೇಳು. ಹಾಯ್ ಹಾಯ್ ಹೇಗಿದ್ದೀನಿ ನಾನು ಕಮೆಂಟ್ ಮಾಡಿ ಅಂತ ಹೇಳು. ಹೇಗಿದ್ದಾಳೆ ನನ್ನ ಮಗಳು ನೋಡಿದ್ರ? ಚಪ್ಪಾಳೆ ಹೊಡಿರಿ. ಒಬ್ಬೊಬ್ರು ಹೇಳ್ತಾರೆ ಇಲ್ಲ ಬೇಡ ಈಗಲೇ ಎಂತಕ್ಕೆ ರಿವೀಲ್ ಮಾಡ್ತೀರಾ ಅಂತಾನು ಹೇಳಿದ್ರಿ. ಇನ್ನು ಸ್ವಲ್ಪ ಜನ ಒಂದು ಬ್ಲಾಗ್ ಹಾಕ್ಬಿಡಿ ಅಕ್ಕ ತೋರಿಸ್ಬಿಟ್ಟು ಆಮೇಲೆ ಬೇಕಾದ್ರೆ ಪರವಾಗಿಲ್ಲ ಅಂತ ಹೇಳಿದ್ರಿ. ಪಾಪು ನಮ್ಮೇಲೆ ಶೋ ಮಾಡಬೇಡಿ ಒಂದ್ಸಲಿ ತೋರಿಸ್ಬಿಡಿ ಅಂತ ಅಂದ್ಬಿಟ್ಟು. ಸೊ ನೋಡಿ ಈಗಿದ್ದಾಳೆ ನನ್ನ ಮಗಳು. ಇವಳು ಯಾರ ಥರ ಇದ್ದಾಳೆ ಅಂತ ಅಂದ್ಬಿಟ್ಟು ನೀವೇ ಕಮೆಂಟ್ ಮಾಡಬೇಕು. ಯಾರ ಥರ ಇದ್ದಾಳೆ ಅಂತ ಅವರೇ ಹೇಳ್ತಾರೆ, ಅವರೇ ಕಮೆಂಟ್ ಮಾಡ್ತಾರೆ. ಯಾರ ಥರ ಇರೋದು ಖುಷಿ? ನಿಂತರನೇ ಕೇಳಿದ್ರು ಇವ್ರ ತರನೇ ಕಾಣಿಸೋದು. ಬಟ್ ಇವಳಿಗೆ ಇದು ಮೂಗಿದ್ಯಾ, ಇದು ತುಂಬಾ ಒಳಗಿತ್ತು ಇವಳಿಗೆ. ಇದು ಅದಕ್ಕೆ ಅದು ಮೇಲ್ ಬರ್ತಾ ಅದು ಎಷ್ಟು ಎತ್ತಿದ್ರು ಬರ್ತಾ ಇಲ್ಲ, ಅಷ್ಟೇ ಇರೋದು. ಈ ಪೋರ್ಷನ್ ಒಂಚೂರು ದಪ್ಪ, ನನ್ಗೆ ಸ್ವಲ್ಪ ಸ್ವಲ್ಪ ಅಲ್ಲ ಜಾಸ್ತಿನೇ ದಪ್ಪ ಐತೆ. ಇದು ನೋಡಿದ್ರೆ ತುಂಬಾ ಜನ ಅವಳು ನನ್ ತರ ಇದ್ದಾಳೆ ಅಂತ ಹೇಳ್ತಾರೆ. ಅವಳು ಯಾರ ತರ ಅವಳೆ ಅಂತ ಗೊತ್ತಿಲ್ಲ. ಹುಟ್ಟಿದಾಗಂತೂ ಸೇಮ್ ಇವ್ರ ತರನೇ ಇದ್ದಿದ್ದು. ಇವಾಗ ಸ್ವಲ್ಪ ಚೇಂಜ್ ಆಗ್ತೈತೆ, ಇನ್ನ ಚೇಂಜ್ ಆಗ್ತಾ ಇರ್ತಾರಂತಲ್ಲ. ಸೊ ಇನ್ನ ಎಷ್ಟು ಚೇಂಜ್ ಆಯ್ತಾಳೆ ಅಂತ ಗೊತ್ತಿಲ್ಲ. ಕರ್ಲಿ ಹೇರ್ಸ್ ಸ್ವಲ್ಪ ಇರೋದ್ರಿಂದ ನಂತರ ಮೇ ಬಿ ಬರ್ಬೋದು ಅಂತ ಅನ್ಕೊಂಡಿದ್ದೀನಿ. ಅದಕ್ಕೂ ಹೇಮಂತವ್ರು ಏನಂತ ಹೇಳ್ತಾರೆ ಅಂತ ಅಂದ್ರೆ, ಅವ್ರಿಗೂ ಕರ್ಲಿ ಏರ್ಸ್ ಇತ್ತಂತೆ, ಮುಡಿ ಕೊಟ್ಮೇಲೆ ಈ ತರ ಏರ್ಸ್ ಆಗಿರೋದಂತೆ. ಸೊ ಆ ಕಾರಣಕ್ಕೋಸ್ಕರ ಇಲ್ಲ 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 ಅವಳು ನಂತರನೇ ಇರೋದು, ನಂತರನೇ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇದ್ರಲ್ಲಿ ಮೇಯ್ನ್ ಅವಳದು ಏನಿದೆಯೋ ಇಲ್ವೋ ಗೊತ್ತಿಲ್ಲ, ಕಣ್ಣಲ್ಲಿ ಒಂದಷ್ಟು ನರಗಳು ಸೇಮ್ ಟು ಸೇಮ್ ಬರುತ್ತಿಬ್ರಿಗೂ, ಅದ್ ಮಾತ್ರ ಇದೆ. ಹೇಗಿದ್ದಾಳೆ ನನ್ನ ಮಗಳು? ಹೇಗಿದ್ದಾಳೆ ನೀವೇ ಹೇಳಿ. ಚೆನ್ನಾಗಿದ್ದಾಳ? ನಮ್ಗಂತೂ ಚೆನ್ನಾಗಿರ್ತಾಳೆ, ನಿಮಗ್ ಗೊತ್ತಿಲ್ಲ. ಏನ್ ಹೇಳೋದು ಇವಳ ಬಗ್ಗೆ ಅಂತ ಅಂದ್ರೆ, ಇವಳು ಬಂದ್ಮೇಲೆ ನಿಮಗೆ ಹೆಂಗಿದೆ ರೀ ನಿನ್ ಲೈಫು? ಅವ್ಳು ಬಂದ್ಮೇಲೆ ಪಾಪ ನಾನು ಫ್ರೀನೇ ಆಯ್ತಾ, ಫುಲ್ ಬಿಸಿನೇ ಇದೀನಿ. ನನ್ನ ಮಗಳು ಟೈಮಿಗೆ ಕೊಡಕ್ ಆಗ್ತಿಲ್ಲ. ಮಗಳು ಮಾತ್ರನೇನಾ? ಮಗಳಿಗೆ ಹೆಂಡತಿಗೆ ಯಾರಿಗೂ ಟೈಮ್ ಕೊಡಕ್ ಆಗ್ತಿಲ್ಲ. 6 to 6 12 hours ಡ್ಯೂಟಿ ಆಗ್ಬಿಟ್ಟಿದ್ ನನಗೆ. ಆ ಕಾರಣಕ್ಕೆ ಅವ್ರು ನನಗೆ ಟೈಮ್ ಕೊಡ್ತಾ ಇಲ್ಲ. ನನ್ನ ನನಗ್ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ನ ಮಗಳು ಕೊಡ್ಲಿ ಅಂತ ಹೇಳ್ತೀನಿ. ಇನ್ನೊಂದು ತಿಂಗಳು ಎಲ್ಲ ಮುಗ್ದೋಗುತ್ತೆ, ಆಮೇಲೆ ಮತ್ತೆ ನನ್ನ ಮಗಳ ಜೊತೆನೆ ಆಟ ಆಡೋದು. ಈಗ ತುಂಬಾ ಜನ ಮಕ್ಳ ಜೊತೆ ಆಟ ಆಡ್ತಾ ಇದೀನಿಲ್ವಾ, ಈಗ ನನ್ನ ಮಗಳ ಜೊತೆ ಆಡೋ ಟೈಮ್ ಸಿಗ್ತಾ ಇಲ್ಲ. ಆಮೇಲೆ ಆ ಮಕ್ಳದೆಲ್ಲ ಮುಗಿದ್ಮೇಲೆ ನನ್ನ ಮಗಳ ಜೊತೆ ಆಡೋದು. ಇನ್ನೇನು ಹೇಳೋದು? ಎಷ್ಟು ನಿಮಿಷದಾಯ್ತು? ಇದೇನ್ ಜಾಸ್ತಿ ಹೇಳಕ್ ಆಗಲ್ವಲ್ಲ, ಅದಕ್ಕೇನೆ ಒಂದು ಕೃಷ್ಣ ಜನ್ಮಾಷ್ಟಮಿಗೆ ಸರ್ಪ್ರೈಸ್ ವಿಡಿಯೋ ಬೇರೆ ಕೃಷ್ಣ ಜನ್ಮಾಷ್ಟಮಿದು ವಿಡಿಯೋ ಹಾಕ್ತೀನಿ, ಅದು ನೋಡಿ ಚಪ್ಪಾಳೆ ಹೊಡೀರಿ. ಇವಳಿಗೆ ಚಪ್ಪಾಳೆ ಸೌಂಡ್ ಅಂದ್ರೆ ಇಷ್ಟ ಆಗುತ್ತೆ. ಮತ್ತೀಗ ಸಾಂಗು, ಅದ್ರಲ್ಲಿ ಒಂದೇ ಸಾಂಗು. ಈಗ ನೋಡಿ ಅವ್ರ ಹತ್ರ ಕೂರಿಸ್ತೀನಿ. ಈಗ ನೋಡಿ ಹೇಗಿದ್ದಾಳೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ನನ್ನ ತೊಡೆ ಮೇಲೆ ಕುತ್ಕೊಂಡಾಗ ಸ್ವಲ್ಪ ನಂತರ ಅನಿಸ್ತಾಳೆ, ಅವ್ರ ತೊಡೆ ಮೇಲೆ ಕುತ್ಕೊಂಡಾಗ ನಂತರನೇ ಅಂತಾನೆ ಅನ್ನಿಸ್ತಾಳೆ. ನೀವ್ ಹೇಳ್ರಿ, ಅವಳು ಸುಮ್ಮನೆ ಹೇಳ್ಕೊತಾಳೆ ನಮ್ಮ ಮನೆಯವರು. ಸರಿಲ್ಲ ಇರು ಮಾತಾಡ್ಸಣ. ಯಾರ ತರ ಇರತ್ ಪಾಪ ನೀನು? ಅಮ್ಮ ತರನಾ? ಸ್ವಲ್ಪ ಜೊಲ್ಲು ಜಾಸ್ತಿ ಬಿಡ್ತಾಳೆ, ಯಾಕೆ ಅಂತ ಗೊತ್ತಿಲ್ಲ. ಎವಿ ಜೊಲ್ ಅಂದ್ರೆ ತುಂಬಾ ಬಿಡ್ತಾಳೆ. ಅಮ್ಮ ತರ ನಾವ ನೀನ್ ಇರೋದು? ಇಲ್ಲ ಈ ಕೇಳಣ ಮಗಳೇ, ಅಪ್ಪ ತರ ನೀನ್ ಇರೋದು ಹೇಳ್ಬಿಡು. ಯಾವಾಗ್ಲೂ ಹೇಳ್ತಿಲ್ಲ ಅಪ್ಪ ತರನ ನೀನ್ ಇರೋದು ಮಗಳೇ. ಏನ್ ಹಿಂಗ್ ಮಾತಾಡ್ತವ್ರೆ ಅಂತ ಅನ್ಕೊಂಬೇಡ್ರಿ. ಯಾಕಂತಂದ್ರೆ ಮಕ್ಳಿಗೆ ಇದೇ ರೀತಿ ಸ್ವಲ್ಪ ಸ್ವೀಟ್ ಆಗಿ ಪ್ರೀತಿಯಿಂದ ಹಿಂಗೆ ಅಲ್ವಾ ಮಾತಾಡ್ಸ್ಬೇಕು. ಯಾಕಂದ್ರೆ ಅವು ನೀಟಾಗಿ ಕೇಳಿಸ್ಕೊಂಡು ಕಲ್ತ್ಕೊಳ್ಳಿ. ಯಾರ ತರ ಹೇಳ್ಬಿಡು ಮಗಳು ಅಪ್ಪ ತರ ಅಂತ.
ಇವ್ರು ಅಪ್ಪ ತರ ಅಂತ. ಅಯ್ಯೋ ಅವ್ಳಿಗೆ ಹೇಳಕ್ ಮಾತು ಬರ್ತದೇನ್ರಿ. ಅವಳು ಬೋ ಬೋ ಅಂದ್ರೆ ಸಾಕು ನಮ್ಗೆ. ನೆಕ್ಸ್ಟ್ ವ್ಲಾಗು ಯಾವ್ದು ಬೇಕು ಅಂತ ಕಮೆಂಟ್ ಮಾಡಿ. ನನ್ನ ಮಗಳಿಗೆ ಹಂಗೆ ಅಲ್ಲಿಂದನೇ ಎಲ್ಲ ದುಷ್ಟಿ ತೆಗೆದು ಅಲ್ಲಿಂದ ಅಯ್ಯೋ ಕಣ್ಣೇನ್ ಬಿದ್ದಿರಲ್ಲ ನಿಮ್ದು. ಅದು ತಲೆ ಹೆಂಗೆ ಹೆಂಗೆ ಯಾರ ತರ ಇದ್ದಾಳೆ ಅಂತ ನೀವೇ ಕಮೆಂಟ್ ಮಾಡಿ ಹೇಳಿ ಇವಳು ಯಾರ ತರ ಇದ್ದಾಳೆ ಅಂತ ಅಂದ್ಬಿಟ್ಟು. ಆಲ್ಮೋಸ್ಟ್ ನನಗೆ ಗೊತ್ತಿರೋ ಪ್ರಕಾರ ನನ್ನ ತರನೇ ಇದ್ದಾಳೆ ಅಂತ ಕಮೆಂಟ್ಸ್ ಬರೋದು ಜಾಸ್ತಿ. ನನ್ನ ತರನೇ ಜಾಸ್ತಿ ಬರೋದು. ಕೂದಲಿಗೆ ತುಂಬಾ ಇತ್ತು, ಇವಾಗ ಉದ್ರೋಗಿ ಇಷ್ಟು ಮಿಕ್ಕಿದೆ. ಇನ್ನ ಇವಾಗ ಶುರು ಆಗ್ತಿದೆ, ಬೇಬಿ ಹೇರ್ಸ್ ಮತ್ತೆ ಶುರು ಆಗಿ ಬೆಳೀತಾ ಇದೆ. ಅವಳಿಗೆ ಈ ತರ ಬಟ್ಟೆಗಳೆಲ್ಲ ಹಾಕಿ ಅಭ್ಯಾಸ ಇಲ್ಲ, ಯಾವಾಗ್ಲೂ ಟೀ ಶರ್ಟು ಚಡ್ಡಿ ಹಾಕಿ ಆಗ್ಬಿಟ್ಟೈತೆ. ಅದಕ್ಕೆ ಅವಳಿಗೆ ಸ್ವಲ್ಪ ಇದು ಇರಿಟೇಷನ್ ಆಗ್ತಾ ಇದೆ. ಅದಕ್ಕೆ ಈ ವ್ಲಾಗ್ನ ಸ್ವಲ್ಪ ಬೇಗನೆ ಮುಗಿಸ್ತೀನಿ. ಇನ್ನೇನು ಸೊ ಹಂಗೇನೆ ನಮ್ಮ ಪಾಪಗೆ ಯಾವ ಲೆಟರ್ ಇಂದ ನೇಮ್ ಬಂದಿದೆ ಅಂತ ವ್ಲಾಗಲ್ಲೇ ಹೇಳಿದ್ವಿ. ಪಾ ಇಂದ ಬಂದಿದೆ. ಸೊ ನಾನು ಅದಕ್ಕೆ ಫನ್ ಮಾಡೋದಕ್ಕೋಸ್ಕರ ನಾನು ಪಾಪಮ್ಮ ಆಮೇಲೆ ಯಾರ್ಯಾರ ಹೆಸರು ಏನೇನೇ ಹೇಳ್ತಾ ಇದ್ದೆ, ರೇಗಿಸ್ತಾ ಇದ್ದೆ, ಎಂತಿಲ್ಲ ಸೀರಿಯಸ್ ಆಗಿ ಅಂತ. ಜೊತೆಗೆ ಇನ್ಸ್ಟಾ ಮತ್ತು ಯೂಟ್ಯೂಬಲ್ಲಿ ಕಮೆಂಟ್ ಕೂಡ ಮಾಡಿದ್ವಿ ಈ ಹೆಸರು ಚೆನ್ನಾಗಿರುತ್ತೆ ಅಂತ. ಸೊ ಅದನ್ನೆಲ್ಲ ನಾವು ಒಂದು ಕಲೆಕ್ಟ್ ಮಾಡಿದ್ದೀವಿ. ಅದರಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿರೋದು 3 ಹೆಸರು. ಆ 3ರಲ್ಲೊಂದು ಯಾವುದು ಅಂತ ಅತಿ ಶೀಘ್ರದಲ್ಲೇ ಅದನ್ನು ರಿವೀಲ್ ಮಾಡ್ತೀವಿ. ಸದ್ಯಕ್ಕೆ ಯಾವುದು ಅಂತ ಇವಾಗ ಹೇಳಕ್ಕಾಗಲ್ಲ. ಬಟ್ ಇನ್ನು ಏನಾದರೂ ಯೂನಿಕ್ ಆಗಿ ಹೆಸರುಗಳೇನಾದರೂ ನಿಮ್ಗೆ ಗೊತ್ತಿದ್ರೆ ಪಾ ಲೆಟರ್ ಇಂದ ಪಾಪಿ ಯಾವ್ದಾದ್ರು ಸಾರಿ ಪಾ ಮತ್ತೆ ಸರಿನಾ, ಅದರಿಂದ ಯಾವ್ದಾದ್ರು ನಿಮ್ಗೆ ಯೂನಿಕ್ ಆಗಿ ಹೆಸರು ಏನಾದ್ರು ಗೊತ್ತಿದ್ರೆ ಕಮೆಂಟ್ ಅಂದ್ರೆ ಇವಳ ಫೇಸ್ಗೆ ಮ್ಯಾಚ್ ಆಗೋ ತರ ಯಾವ್ದಾದ್ರು ಒಂದು ಹೆಸರು ಯೂನಿಕ್ ಆಗಿರೋದನ್ನ ಕಮೆಂಟ್ ಮಾಡಿ. ಜೊತೆಗೆ ಅಪ್ಪಂಗೂ ಮಗಳಿಗೂ ಕನೆಕ್ಟ್ ಆಗ್ಬೇಕು ಆ ತರ ಒಂದು ಹೆಸರು ಯೂನಿಕ್ ಆಗಿ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ಪಿನ್ ಮಾಡಿ. ನಾವು ಆದ್ರೆ ನಮ್ಗೆ ಏನಾದ್ರು ಇಷ್ಟ ಆಯ್ತು ಅಂದ್ರೆ ನೆಕ್ಸ್ಟ್ ಬಾಲು ಖಂಡಿತ ಹೆಸರನ್ನ ಲೆಟರ್ನ ಚೂಸ್ ಮಾಡಿ ಇಡಕ್ಕೆ ಟ್ರೈ ಮಾಡ್ತೀವಿ. ಇನ್ನ ಇವಳ ಬಗ್ಗೆ ಇನ್ನೇನಾದ್ರೂ ಕ್ವಶನ್ಸ್ ಇದೆಯಾ? ಸದ್ಯಕ್ಕಂತೂ ನಾನು ಎಲ್ಲ ಅಬ್ಸರ್ವ್ ಮಾಡಿದ್ರಲ್ಲಿ ಕ್ವಶನ್ಸ್ ಅಂತ ಯಾವುದೂ ಇಲ್ಲ. ನಾರ್ಮಲ್ ಆಗಿ ವೆಯ್ಟ್ ಗೈನ್ ಬಗ್ಗೆ ಮಾತ್ರನೇ ಕೇಳಿದ್ದು ಅಷ್ಟೇ, ಇನ್ನೇನು ಹೇಳಿಲ್ಲ. ನೆಕ್ಸ್ಟ್ ನಮ್ಮ ಮಗಳು ಲಾಗು ಅಂದ್ರೆ ಆಯ್ತಲ್ಲ ನಂತರನೇ ಸೇಮ್. ಇವಳಿಗೆ ಸ್ವಲ್ಪ ಫೋಟೋಸು ವಿಡಿಯೋಸು ಮಾಡೋದು ಅಂದ್ರೆ ಸ್ವಲ್ಪ ಆಗಲ್ಲ. ಹತ್ ಬಿಡ್ತಾಳೆ, ಮಾಡಕ್ಕೆ ಅಂತ ಎತ್ಕೊಳ್ತೀವಿ, ಅಳಕ್ ಶುರು ಮಾಡ್ಬಿಡ್ತಾಳೆ ಇವಳು. ಯಾಕೆ ಅಂತ ಗೊತ್ತಿಲ್ಲ. ಮಾಡ್ಕೊಬಿಡ್ತಿದ್ದೆ ನನ್ನ ಮಗಳು ಮಕ್ಕ ತೋರಿಸಿದ ಅವಳನ್ನು ಅಲ್ಸ್ಕೊಂಡು ನನಗೂ ಇವಳು ಇಷ್ಟೊತ್ತಿಗೆ ಚೆನ್ನಾಗಿ ನಿದ್ದೆಗೆ ಹೋಗಿರ್ತಿದ್ಲು. ಇವತ್ತು ಸ್ವಲ್ಪ ವಿಡಿಯೋ ಮಾಡಕ್ಕೋಸ್ಕರ ಮಾತಾಡು. ಏನು 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 ಶೆಕೆ ಶೆಕೆ ಆಗ್ತೈತಾ? ಅವಳಿಗೆ ಫುಲ್ಲು ಶೆಕೆ ಆಗ್ತೈತೆ. ಈ ಡ್ರೆಸ್ ಚೇಂಜ್ ಮಾಡ್ಬಿಡ್ತೀನಿ, ದಯವಿಟ್ಟು ಕ್ಷಮಿಸಿ. ಏನ್ ಮಾಡ್ತಾ ಇದೀವಿ, ಏನಾದ್ರು ಮಾತಾಡೋದಿದ್ದೀರಿ? ನೆಕ್ಸ್ಟ್ ಜೊತೆ ಬರ್ತೀವಿ, ಹಂಗೇನೆ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ತುಂಬಾ ಕ್ವಶನ್ಸ್ಗಳಿದಾವೆ. ಮತ್ತೀಗ ಬೇಬಿದು ಪ್ರಾಡಕ್ಟ್ಸ್ ಬಗ್ಗೆ ರಿವೀಲ್ ಮಾಡೋದ್ರ ಬಗ್ಗೆ ತುಂಬಾ ಕೇಳ್ತಾ ಇದ್ವಿ, ಏನು ಎತ್ತ ಅಂತ ಅಂದ್ಬಿಟ್ಟು. ನಿಮ್ಗೆ ಯಾವ ತರ ವ್ಲಾಗ್ಸ್ ಬೇಕಂತ ಅಂದ್ಬಿಟ್ಟು ನೀವು ಕಮೆಂಟ್ ಮಾಡಿ, ಅದೇ ತರ ವ್ಲಾಗ್ಸ್ ನ ನಾವು ಮಾಡ್ತೀವಿ. ನೆಕ್ಸ್ಟ್ ಇನ್ನೇನಿಲ್ಲ ಅಂತ ಅನ್ಕೊಳ್ತೀನಿ. ಅವಳಿಗೆ ನಿದ್ದೆ ಕೂಡ ಬಂದ್ಬಿಟ್ಟಿದೆ, ಮಲಗಿಸ್ತೀನಿ ಅವಳನ್ನ. ಓಕೆ, ಇದೇ ತರ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ. ನಮ್ಮ ವಿಡಿಯೋ ಆದಷ್ಟು ಬೇಗ ಸ್ವಲ್ಪ ಜಾಸ್ತಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಲ್ಲೇ ಪಕ್ಕದಲ್ಲೇ ಕಾಣ್ತಾ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗ್ ಜೊತೆ ಬೇಗ ಬರ್ತೀವಿ. ಥ್ಯಾಂಕ್ ಯು ಆಲ್, ಲವ್ ಯು, ಬಾಯ್. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಅವಳಿಗೆ ಈಗ ನೋಡ್ಕೊಳ್ಳಿ, ಅವಳಿಗೆ ಈ ರೀತಿ ಎತ್ಕೊಂಡ್ಬಿಟ್ರೆ ಸಮಾಧಾನ ಆಗ್ತಾಳೆ. ಅಷ್ಟೇ, ಸಮಾಧಾನ ಆಗೋಗ್ಬಿಡ್ತಾಳೆ. ಹಿಂಗೆ ತೋರಿಸ್ಬಿಡುವ. ಬಾಯ್ 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 ಮಾ, ಬಾಯ್ ಬಾಯ್. ಮಾತಾಡು ಮಾತಾಡು ಮಾತಾಡು.